ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ರಿಗೂ ಯೂಸ್ ಆಗುವಂಥ ಒಂದು ಗೌರ್ಮೆಂಟ್ ಸ್ಕೀಮ್ನ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಥವಾ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾವು ಎಲ್ರಿಗೂ ಯೂಸ್ ಆಗುವಂಥ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ರಿಲೇಟೆಡ್ ಸ್ಕೀಮ್ಸ್ನೇ ನಾವು ಆಗ್ತಾ ಇರ್ತೀವಿ. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ. ನೀವು ಕೆಲಸ ಇಲ್ಲದೆ ಇದ್ದೀರಾ ಅಥವಾ ನಿಮ್ಮದೇ ಆದ ಯಾವುದಾದ್ರೂ ಇನ್ಕಮ್ ಸೋರ್ಸ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ನನಗಂತೂ ಡ್ರೈವಿಂಗ್ ಗೊತ್ತಿದೆ, ಡ್ರೈವಿಂಗ್ ಏನಾರ ಕೆಲಸ ಮಾಡಬೇಕಂದ್ರೆ ವೆಹಿಕಲ್ ತಗೊಳ್ಳೋಕೆ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಯೋಚನೆ ಮಾಡಬೇಡಿ. ಅಂಥವ್ರಿಗೆ ಯೂಸ್ ಆಗುವಂಥ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಗೌರ್ಮೆಂಟ್ನ ಒಂದು ಸ್ಕೀಮ್, ಸ್ವಾವಲಂಬಿ ಸಾರಥಿ ಯೋಜನೆ. ಇದರಲ್ಲಿ ನಿಮಗೆ ವೆಹಿಕಲ್ನ ತಗೊಳ್ಳೋಕೆ ಗೌರ್ಮೆಂಟ್ ಅವರು ಸಬ್ಸಿಡಿ ರೂಪದಲ್ಲಿ ನಿಮಗೆ ಸಹಾಯನ ಮಾಡ್ತಾರೆ. ಈ ವಿಡಿಯೋದಲ್ಲಿ ನಾನು ಸ್ವಾವಲಂಬಿ ಸಾರಥಿ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅಪ್ಲಿಕೇಶನ್ ಯಾರಿಗೆ ಕೊಡಬೇಕು, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಸಬ್ಸಿಡಿ ಎಷ್ಟು ಸಿಗುತ್ತೆ, ಆ ಎಲ್ಲ ಪೂರ್ತಿ ಡೀಟೇಲ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಧ ನಾಲೆಡ್ಜ್ ಸಿಗುತ್ತೆ. ಸೊ ಅರ್ಧ ನಾಲೆಡ್ಜಿಂದ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ವಿಡಿಯೋನ ಪೂರ್ತಿ ನೋಡಿ. ಸ್ವಾವಲಂಬಿ ಸಾರಥಿ ಯೋಜನೆ, ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಅನ್ಎಂಪ್ಲಾಯ್ಮೆಂಟ್ ಜನರಿಗೆ ತಮ್ಮದೇ ಆದ ವೆಹಿಕಲ್ನ ತಗೊಂಡು ತಾವು ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಅವರಿಗೆ ಸಹಾಯ ಆಗಲಿ ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ. ನೀವು ಆಟೋ, ಟ್ಯಾಕ್ಸಿ ಅಥವಾ ಗೂಡ್ಸ್ ವೆಹಿಕಲ್ನ ತಗೊಂಡು ನಿಮ್ಮದೇ ಆದ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ನಿಮ್ಮದೇ ಆದ ಡೈಲಿ ಇನ್ಕಮ್ನ ಜನ್ರೇಟ್ ಮಾಡಿಕೊಂಡು ನಿಮ್ಮ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೋಬೋದು. ಬರೀ ಆಟೋ, ಟ್ಯಾಕ್ಸಿ ಅಷ್ಟೇ ಅಲ್ಲ, ನಿಮ್ಗೇನಾದರೂ ಕಾರ್ ಬೇಕಂದರೆ ಕಾರ್ ಕೂಡ ನೀವು ಇದರಲ್ಲಿ ತೊಗೋಬೋದು. ಮೊದಲಿಗೆ ನಾವು ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ನೋಡೋಣ. ಈ ಯೋಜನೆಗೆ ನೀವು ಅಪ್ಲೈ ಮಾಡಬೇಕಂದ್ರೆ ನೀವು ಮೊದಲಿಗೆ ಕರ್ನಾಟಕದ ನಿವಾಸಿ ಆಗಿರಬೇಕು. ಸಾಮಾನ್ಯವಾಗಿ ನಿಮ್ಮ ಏಜ್ 21ರಿಂದ 41 ವರ್ಷದ ಒಳಗೆ ಇರಬೇಕು. ಹಾಗೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಇರಬೇಕು. ಇನ್ನೊಂದು ಮುಖ್ಯವಾಗಿ ನೀವು ಅನ್ಎಂಪ್ಲಾಯ್ಡ್ ಆಗಿರಬೇಕು. ನೀವು ಏನಾದರೂ ಕೆಲಸ ಮಾಡ್ತಾ ಇದ್ರೆ, ಆಲ್ರೆಡಿ ನಿಮ್ಮ ಹತ್ರ ಜಾಬ್ ಇದ್ದರೆ ಈ ಸ್ಕೀಮ್ಗೆ ನೀವು ಅಪ್ಲೈ ಮಾಡೋಕ್ಕೆ ಆಗಲ್ಲ. ನೀವು ಅವಾಗ ಏನು ಮಾಡ್ಬೋದು ಅಂದರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಅನ್ಎಂಪ್ಲಾಯ್ಡ್ ಇದ್ದಾರೋ, 18 ಇಯರ್ಸ್ ಆಗಿದ್ರು ನಡೆಯುತ್ತೆ. ಸೊ ಅವ್ರು ಯಾರಾದರೂ ಕಾಲೇಜ್ಗೆ ಹೋಗ್ತಾ ಇರೋರು ಅಥವಾ ಯಾರಾದರೂ ಇದ್ದರೆ ಅವ್ರು ಇನ್ನೂ ಅನ್ಎಂಪ್ಲಾಯ್ಡ್ ಆಗಿರ್ತಾರೆ. ಅವ್ರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಇದ್ದರೆ ನೀವು ಅವರ ಹೆಸರಲ್ಲಿ ಈ ಸ್ಕೀಮ್ಗೆ ಅಪ್ಲೈ ಮಾಡಿ ನೀವು ವೆಹಿಕಲ್ಗೆ ಸಬ್ಸಿಡಿಯನ್ನು ತೊಗೋಬೋದು. ಎಕನಾಮಿಕಲಿ ವೀಕ್ ಇದ್ದವರಿಗೆ ಮತ್ತು BPL ಕಾರ್ಡ್ ಹೋಲ್ಡರ್ಸಿಗೆ ಈ ಸ್ಕೀಮಲ್ಲಿ ಒಂದು ಅಡ್ವಾಂಟೇಜ್ ಕೂಡ ಸಿಗುತ್ತೆ, ಪ್ರಿಫರೆನ್ಸ್ ಸಿಗುತ್ತೆ. ಅಷ್ಟೇ ಅಲ್ಲದೆ SC ST ಅವರಿಗೆ, ಮಹಿಳೆಯರಿಗೆ ಇದರಲ್ಲಿ ಅಡಿಷ್ನಲ್ ಬೆನಿಫಿಟ್ ಕೂಡ ಸಿಗುತ್ತೆ. ಮತ್ತು ಇದರ ಮುಖ್ಯ ಸಬ್ಸಿಡಿ ಬೆನಿಫಿಟ್, ಈಗ ಇದರ ಮೇನ್ ಪಾಯಿಂಟ್ ಸಬ್ಸಿಡಿ ಮತ್ತು ಬೆನಿಫಿಟ್ಸ್ ಬಗ್ಗೆ ಮಾತಾಡೋಣ. ಈ ಯೋಜನೆಯಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಗೌರ್ಮೆಂಟಿಂದ 25ರಿಂದ 50% ತನಕ ಸಬ್ಸಿಡಿ ಸಿಗುತ್ತೆ. ಇದು ಡಿಪೆಂಡ್ಸ್ ಆಗುತ್ತೆ. ಮೇನ್ ಸ್ಟಾರ್ಟ್ ಆಗೋದು 25%ಇಂದ 50% ತನಕ ಸಬ್ಸಿಡಿ ಸಿಗುತ್ತೆ. ಡಿಪೆಂಡ್ಸ್ ಆಗುತ್ತೆ, ನಿಮ್ಮ ಕ್ಯಾಟಗರಿ ಆಗಿರ್ಬೋದು ಅಥವಾ ನಿಮ್ಮ ಸ್ಕೀಮ್ ರೂಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನಾದರೂ SC ST ಆಗಿದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಸಬ್ಸಿಡಿ ಸಿಗುತ್ತೆ, ಅಥವಾ ಲೇಡೀಸ್ ಯಾರಾದರೂ ಇದ್ದರೆ ಅಂಥವ್ರಿಗೂ ಸ್ವಲ್ಪ ಜಾಸ್ತಿ ಸಬ್ಸಿಡಿ ಸಿಗುತ್ತೆ. ಸೊ ಇಟ್ಸ್ ಆಲ್ಮೋಸ್ಟ್ ಡಿಪೆಂಡ್ಸ್ ಆಗುತ್ತೆ. ಸೊ ತುಂಬ ಜನ ಅಂತೀರಾ 50% ತನಕ ಗೌರ್ಮೆಂಟ್ ಕೊಟ್ಟರೆ ಇನ್ನು 50% ಅಮೌಂಟ್ ಕೂಡ ನಮಗೆ ಕಟ್ಟಕ್ಕಾಗಲ್ಲ ಅಂತ. ನೀವೇ ನಿಮ್ಮ ಪಾಕೆಟಿಂದ ಅಮೌಂಟ್ ಹಾಕಿ ತೊಗೋಬೇಕು ಅಂತ ಏನು ರೂಲ್ ಇಲ್ಲ. 25 to 50% ಗೌರ್ಮೆಂಟ್ ಅಮೌಂಟನ್ನು ಕೊಟ್ಟರೆ ಉಳಿದ ಅಮೌಂಟ್ ಏನಿರುತ್ತಲ್ಲ ಅದನ್ನು ನೀವು ಲೋನ್ ಮುಖಾಂತರ ಈ ವೆಹಿಕಲ್ ತೊಗೊಳಕ್ಕೆ ನೀವು ಲೋನ್ ಮುಖಾಂತರ ಪೇ ಮಾಡ್ಬೋದು. ಅಂದರೆ ನೀವೇನಾದರೂ ಎಕ್ಸಾಂಪಲ್ ನೋಡೋದಾದ್ರೆ, ನೀವು 5 ಲಕ್ಷದ ವೆಹಿಕಲ್ ತೊಗೋತಾ ಇದ್ದೀರ ಅಂದರೆ ನಿಮಗೆ ಆಲ್ಮೋಸ್ಟ್ 1.5 lakh to 2 lakhs ತನಕ ಸಬ್ಸಿಡಿ ಸಿಗುತ್ತೆ. ಇನ್ನು ಮಿಕ್ಕಿದ ಅಮೌಂಟ್ ಏನಿರುತ್ತಲ್ಲ 3 lakh 3.5 lakh ತನಕ ಅದನ್ನು ನೀವು ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಿ ಲೋನ್ ಮುಖಾಂತರ ನೀವು ವೆಹಿಕಲ್ನ ತೊಗೋಬೋದು. ಇದರಿಂದ ಇನ್ವೆಸ್ಟ್ಮೆಂಟ್ನಲ್ಲಿ ಅಂದರೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಿಮ್ಮದು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಅಫ್ಕೋರ್ಸ್ ಝೀರೋ ಇನ್ವೆಸ್ಟ್ಮೆಂಟ್ ಆಗಲ್ಲ, ಬಟ್ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ನಿಮ್ಮದು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ನೋಡೋದಾದರೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಡ್ರೈವಿಂಗ್ ಲೈಸೆನ್ಸ್, ಮೇನ್ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಹಾಗೆ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅಪ್ಲಿಕೇಬಲ್ ನೀವೇನಾದರೂ ಕಾಸ್ಟ್ ಮೇಲೆ ಹಾಕೋದಾದರೆ, ನೀವೇನಾದರೂ SC ST ಕ್ಯಾಟಗರಿಗೆ ಸೇರ್ತೀವಿ ನಾವು ಅಂತ ಹಾಕೋದಾದರೆ ನಿಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ ಬೇಕು, ಹಾಗೆ ಪಾಸ್ಪೋರ್ಟ್ ಸೈಜ್ದು ಫೋಟೋಸ್ ಕೂಡ ಬೇಕಾಗುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿ ಅಪ್ಡೇಟೆಡ್ ಆಗಿ ಇರಬೇಕು, ಇಲ್ದಿದ್ರೆ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ನೀವೇನಾದರೂ ಅಪ್ಡೇಟ್ ಆಗಿಲ್ಲದೆ ಇರೋ ಡಾಕ್ಯುಮೆಂಟ್ಸ್ ಏನಾದರೂ ಕೊಟ್ಟರೆ ನೀವು ಈ ಸ್ಕೀಮಲ್ಲಿ ವೆಹಿಕಲ್ಸ್ ತೊಗೊಳಕ್ಕೆ ಎಲಿಜಿಬಲ್ ಇರಲ್ಲ. ನಿಮ್ಮ ಅಪ್ಲಿಕೇಶನ್ ಆಟೋಮೆಟಿಕ್ ಆಗಿ ರಿಜೆಕ್ಟ್ ಆಗಿಬಿಡುತ್ತೆ. ಈಗ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ನೀವು ನಿಮ್ಮ ಹತ್ತಿರದ ಸೇವಾ ಸಿಂಧು ಸೆಂಟರ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ತೊಗೊಂಡು ಫಾರ್ಮ್ನ ಫಿಲ್ ಮಾಡಿ, ನಂತರ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದರ ನಂತರ ವೆರಿಫಿಕೇಷನ್ ಪ್ರೋಸೆಸ್ ಆಗುತ್ತೆ. ಎಲ್ಲವೂ ಕರೆಕ್ಟ್ ಇದ್ದರೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗುತ್ತೆ. ಮೊದಲಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಲ್ಲ. ಅಪ್ಲಿಕೇಶನ್ ಫಿಲ್ ಆಗಿದ ತಕ್ಷಣ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಆಗುತ್ತೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಬೇಕು, ಅಪ್ಡೇಟೆಡ್ ಇರಬೇಕು. ಡೇಟ್ ಆಗಲಿ, ಏಜ್ ಆಗಲಿ, ಅಡ್ರೆಸ್ ಪ್ರೂಫ್ ಆಗಲಿ ಯಾವುದು ಬೇರೆ ಥರ ಇರಬಾರ್ದು. ಹಾಗಿದ್ದಲ್ಲಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ.
ಸೊ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗ್ತಿದ್ದಂಗೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ವೆಹಿಕಲ್ನ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಆಫ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕಂತ ಇಲ್ಲ, ಕೆಲವೊಂದು ಕಡೆ ಆನ್ಲೈನ್ ಸೌಲಭ್ಯನೂ ಇರುತ್ತೆ. ಸೊ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ವಿಚಾರಿಸಿ, ಕೆಲವೊಂದು ಕಡೆ ಇರುತ್ತೆ ಅಫಿಷಿಯಲ್ ವೆಬ್ಸೈಟಲ್ಲಿ ಅವ್ರು ನಿಮಗೆ ಅಪ್ಲಿಕೇಶನ್ನ ಹಾಕಿ ಕೊಡ್ತಾರೆ. ತುಂಬ ಜನ ನಾವು ವಿಡಿಯೋ ಹಾಕಿದಾಗ ಈ ಕಮೆಂಟ್ ಮಾಡಿದ್ದು ಏನಪ್ಪ ಅಂತಂದರೆ, MLA ಅವರು ಸೆಲೆಕ್ಷನ್ ಮಾಡಿದ್ರಷ್ಟೇ ನಮಗೆ ವೆಹಿಕಲ್ ಸಿಗುತ್ತೆ ಅಂತ. ಇಲ್ಲ, MLA ಅವರು ಸೆಲೆಕ್ಷನ್ ಮಾಡಲ್ಲ, ಅದು ಡಿಸ್ಟಿಕ್ ಕಮಿಷನರ್ ಕೈಯಲ್ಲೇ ಇರುತ್ತೆ. ಬಟ್ MLA ಅವರು ನಿಮಗೆ ರೆಕಮೆಂಡೇಷನ್ನ ಮಾಡ್ಬೋದು, ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ಕೆಲವೊಂದು ಸಲ ಪ್ರಿಯಾರಿಟಿನ ಕೊಡ್ತಾರೆ, ಅಂದರೆ ಕೆಲವೊಬ್ಬರಿಗೆ ಪ್ರಿಯಾರಿಟಿ ಕೊಡಿ ಅಂತ ಅವರು ಅಥಾರಿಟಿಗೆ ಸಜೆಸ್ಟ್ ಮಾಡ್ತಾರೆ. ಬಟ್ MLA ಅವರು ಅಫಿಷಿಯಲ್ ಆಗಿ ಸೆಲೆಕ್ಟ್ ಮಾಡೋದಿಲ್ಲ. ಸೊ ನಿಮ್ಮ ಅಪ್ಲಿಕೇಶನ್ ಸೆಲೆಕ್ಟ್ ಆದಮೇಲೆ ಅವರು ಫೈನಲ್ ಲಿಸ್ಟ್ನ ಬಿಡ್ತಾರೆ, ಅಥವಾ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್, ನೀವೇನು ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ ಅದರಲ್ಲಿ ನಿಮಗೆ ಮೆಸೇಜ್ ಬರುತ್ತೆ. ಅದರ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ನಮ್ಮ ಅಪ್ಲಿಕೇಶನ್ ಸೆಲೆಕ್ಟ್ ಆಗಿದೆಯಾ, ಅಪ್ರೂವಲ್ ಆಗಿದೆಯಾ ಅಂತ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಕೆಲವೊಬ್ಬರು ಏಜೆಂಟ್ಸ್ ಏನಿರ್ತಾರೆ, ನಾವು ನಿಮಗೆ ವೆಹಿಕಲ್ಸ್ನ ಕೊಡಿಸ್ತೀವಿ ಅಂತಾರಲ್ಲ, ಅವ್ರಿಗೆ ನೀವು ಬ್ಲೈಂಡ್ಲಿ ಟ್ರಸ್ಟ್ ಮಾಡಿ ಅವ್ರಿಗೆ ಅಮೌಂಟನ್ನು ಕೊಡಬೇಡಿ. ಜಾಸ್ತಿ ಈ ಥರ ಕೇಸಸ್ಸಲ್ಲಿ ತುಂಬ ಜನ ಏಜೆಂಟ್ಸ್ಗೆ ಎಷ್ಟು ಅಮೌಂಟ್ನ ಕೊಟ್ಟಿರ್ತೀರೋ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮ್ಮ ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ. ಬ್ಯಾಂಕ್ ಲೋನ್ ಟರ್ಮ್ಸ್ ಮತ್ತು ಕಂಡೀಷನ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೆ ನಿಮಗೆ ಲೋನ್ ಆಗೋ ಚಾನ್ಸಸ್, ಅಂದರೆ ಸಬ್ಸಿಡಿ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಈಗ ನಾವು ಪೊಟೆನ್ಷಿಯಲ್ ಇನ್ಕಮ್ ಬಗ್ಗೆ ಮಾತಾಡೋಣ. ಮೊದಲು ಎಲ್ಲರೂ ಅಂತಾರೆ ಅನ್ಎಂಪ್ಲಾಯ್ಮೆಂಟ್ಗೆ ಯಾಕೆ ಕೊಡ್ತಾರೆ, ಅನ್ಎಂಪ್ಲಾಯ್ಡ್ ಜನರಿಗೆ ಅಷ್ಟೇ ಯಾಕೆ ಕೊಡ್ತಾರೆ ಅಂದರೆ, ಅವ್ರಿಗೆ ಅವರ ಸ್ವಂತ ಇನ್ಕಮ್ ಜನ್ರೇಟ್ ಮಾಡ್ಕೊಳ್ಳಿ ಅನ್ನೋದು ಒಂದು ಗೌರ್ಮೆಂಟ್ನ ಉದ್ದೇಶ. ಇದರಲ್ಲಿ ನೀವು ಯಾವ ರೀತಿ ಇನ್ಕಮ್ನ ಜನ್ರೇಟ್ ಮಾಡ್ಬೋದು ಅಂದರೆ, ನೀವು ಆಟೋ ಅಥವಾ ಟ್ಯಾಕ್ಸಿಯನ್ನು ತೊಗೊಂಡ್ರೆ ನೀವು ಡೈಲಿ 800 to 2000 ತನಕ ಅರ್ನ್ ಮಾಡ್ತೀರಾ. ಗೂಡ್ಸ್ ವೆಹಿಕಲ್ ಆದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇನ್ಕಮ್ ಸಿಗುತ್ತೆ. ಸೊ ನೀವು ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡಿದ್ರೆ ನಿಮಗೆ ಮಂತ್ಲಿ 20 to 50,000 ತನಕ ಅರ್ನ್ ಮಾಡ್ಬೋದು. ಸೊ ನೀವು ಆರಾಮಾಗಿ ನಿಮ್ಮ ಬ್ಯಾಂಕ್ ಲೋನ್ ಏನಾದರೂ ತೊಗೊಂಡಿದ್ರೆ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಎಲ್ಲೋ ಒಂದು ಕಡೆ ಹೋಗಿ ಜಾಬ್ ಮಾಡೋಕ್ಕಿಂತ ನೀವು ನಿಮ್ಮ ಕಂಫರ್ಟಬಲಲ್ಲಿ ನೀವು ಇದನ್ನು ತೊಗೊಂಡು ನೀವು ಅರ್ನ್ ಮಾಡೋದು ತುಂಬಾ ಒಳ್ಳೆಯದು. ಕೊನೆಯದಾಗಿ ಹೇಳೋದಾದರೆ, ಈ ಯೋಜನೆ ನಿಮ್ಮ ಲೈಫ್ನ ಚೇಂಜ್ ಮಾಡ್ಬೋದು. ಯಾಕಂದರೆ ಯಾರು ನಿಮಗೆ ಸಪೋರ್ಟ್ ಮಾಡಲ್ಲ, ಅಥವಾ ನೀವೆಲ್ಲಾದರೂ ಜಾಬ್ ಮಾಡ್ತೀರಂತ ಹೋದರೆ ಈಸಿಯಾಗಿ ಜಾಬ್ ಸಿಗೋಲ್ಲ, ಸಿಕ್ಕರೂ ಕೂಡ ನಿಮ್ಮದು ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಯೋಜನೆಯಲ್ಲಿ ನೀವೇನಾದರೂ ವೆಹಿಕಲ್ಸ್ನ ತೊಗೊಂಡು ನಿಮ್ಮ ನೇಟಿವ್ ಪ್ಲೇಸಲ್ಲೇ ನೀವು ಅರ್ನ್ನ ಸ್ಟಾರ್ಟ್ ಮಾಡ್ಕೋಬೋದು. ನಿಮ್ಮ ಲೈಫ್ನೇ ಚೇಂಜ್ ಮಾಡುತ್ತೆ, ನಿಮ್ಮ ಫ್ಯೂಚರ್ನ ಕೂಡ ಬಿಲ್ಡ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೇನಾದರೂ ಯೂಸ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.